ಓಕೆ, ಸೊ ಎಲ್ಲರಿಗೂ ಜಿ ಪಿ ಸೋಲ್ಜರ್ ಅಕಾಡೆಮಿಗೆ ಸ್ವಾಗತ. ಸೊ ಹೋದ ಕ್ಲಾಸ್ ಒಳಗಡೆ ನಿಮಗೆ ನೀರು ಅಂತಕ್ಕಂಥ ಚಾಪ್ಟರ್ ನೋಡಿದ್ದೆವು. ಎಸ್ ಸರ್ ನೋ? ಹಾಗಾದ್ರೆ ಇವತ್ತೇನು ಮಾಡೋಣ, ಪರಮಾಣುಗಳ ರಚನೆ ಅಂತ ಬರ್ತಾವ, ಪರಮಾಣುವಿನ ರಚನೆ. ಹಾಗಾದ್ರೆ ಪರಮಾಣು ಅಂದ್ರೆ ಏನು? ಸೊ ನಾವು ಯಾವುದಕ್ಕೆ ಪರಮಾಣು ಅಂತೇಳಿ ಕರಿತೇವೆ ಅಂತ ವಿಚಾರ ಬರ್ತದೆ. ಯಾವುದಕ್ಕೆ ನಾವು ಪರಮಾಣು ಅಂತ ಕರಿತೇವೆ ಅಂತ ವಿಚಾರ ಮಾಡಿದಾಗ ಮೂಲ ವಸ್ತುವಿನ ಅಂತ ಹೇಳ್ತೇವೆ. ಯಾವ ವಸ್ತು? ಮೂಲ ವಸ್ತುವಿನ ಅತಿ ಚಿಕ್ಕ ಕಣ ಅಂತ ಹೇಳ್ತಾರೆ. ಅತಿ ಚಿಕ್ಕ ಕಣ, ಮೂಲ ವಸ್ತುವಿನ ಅತಿ ಚಿಕ್ಕ ಕಣಕ್ಕೆ ಪರಮಾಣು ಅಂತ ಕರೀತಾರೆ, ಆಟಮ್ ಅಂತೇಳಿ ಕರೀತಾರೆ ಇದಕ್ಕೆ. ಹಾಗಾದ್ರೆ ನೆನ್ಪಿಟ್ಕೋರಿ, ಫಸ್ಟ್ ಟೈಮ್ ಈ ಎಲ್ಲ ಮೂಲ ವಸ್ತುಗಳು ಅದಾವಲ್ಲ, ಆಲ್ ಎಲಿಮೆಂಟ್ಸ್, ಈ ಎಲ್ಲ ಮೂಲ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಾವು ಅಂತ ಕೇಳಿದಾಗ ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಾವು ಅಂತ ಹೇಳ್ತಾರೆ. ಯಾರು ಅಂತ ಕೇಳಿದಾಗ ಕಣಾದ ಮಹರ್ಷಿ ಅವರು ಹೇಳ್ತಾರೆ. ಅವರು ಕಣಾದ ಮಹರ್ಷಿ ಅವರು ಏನು ಮಾಡಿರ್ತಾರೆ ಅಂದರೆ, ಒಂದು ಬ್ರೆಡ್ ತುಣುಕನ ತಗೊಂಡು ಅದನ್ನ ಸಣ್ಣಗೆ ಕಟ್ ಮಾಡ್ಕೋತ ಹೋಗ್ತಾರೆ. ಲಾಸ್ಟಿಗೆ ಒಂದು ಸಣ್ಣ ಪಾರ್ಟಿಕಲ್ ಉಳಿತವೆ. ಆ ಪಾರ್ಟಿಕಲ್ ಉಳಿದಾಗ ಕಣಾದ ಮಹರ್ಷಿ ಅವರು ಹೇಳ್ತಾರೆ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮೂಲ ವಸ್ತುಗಳು ಏನಾಗ್ಯಾವಪ್ಪ ಅಂತ ಕೇಳಿದ್ರೆ ಇಂಥವು ಸಣ್ಣ 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 ಕಣಗಳಿಂದ ಮಾಡಲ್ಪಟ್ಟಾವು ಅಂತ ಹೇಳ್ತಾರೆ. ಇಷ್ಟೇ ಇವ್ರ ಕೆಲಸ ಕಣಾದ ಮಹರ್ಷಿ ಅವ್ರದ್ದು. ಇನ್ನು ಈ ಕಣದ ಬಗ್ಗೆ ದೀರ್ಘವಾಗಿ ಅಧ್ಯಯನ ನಡೆದು ಮುಂದೆ ಪರಮಾಣು ಸಿದ್ಧಾಂತ ಮೀನ್ಸ್ ಅಟೋಮಿಕ್ ಥಿಯರಿ. ಈ ಪರಮಾಣು ಸಿದ್ಧಾಂತವನ್ನು ಮಂಡಿಸ್ತಾರೆ ಯಾರು ಅಂತ ಕೇಳಿದ್ರೆ ಜಾನ್ ಡಾಲ್ಟನ್ ಅಂತಕ್ಕಂಥ ವಿಜ್ಞಾನಿ. ಯಾರು? ಈ ಜಾನ್ ಡಾಲ್ಟನ್ ಅಂತಕ್ಕಂಥ ವಿಜ್ಞಾನಿ ಏನ್ ಮಾಡ್ತಾನಂದ್ರೆ ಪರಮಾಣು ಸಿದ್ಧಾಂತವನ್ನ ಮಂಡಿಸ್ತಾನೆ. ಸರ್, ಹಾಗಾದ್ರೆ ಪರಮಾಣು ಸಿದ್ಧಾಂತವನ್ನ ಮಂಡಿಸಿ ಜಾನ್ ಡಾಲ್ಟನ್ ಸರ್ ಏನಂತ ಹೇಳ್ತಾನ್ರಿ? ಏನಂತ ಹೇಳ್ತಾನಂದ್ರೆ, ಪರಮಾಣುವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಪರಮಾಣುವನ್ನ ಸೃಷ್ಟಿಸಲು ಸಾಧ್ಯವಿಲ್ಲ, ಸೃಷ್ಟಿ ಮಾಡಕ್ಕೂ ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ. ನೋಡ್ರಿ, ಪರಮಾಣುವನ್ನ ನಾವು ಸೃಷ್ಟಿ ಮಾಡಕ್ಕೂ ಬರಲ್ಲ, ಅಲ್ಲದೆ ಲಯಗೊಳಿಸಲು ಅಂದ್ರೆ ನಾಶಪಡಿಸಕ್ಕೂ ಬರೋದಿಲ್ಲ. ಏನಪ್ಪಾ ಅಂತ ಕೇಳಿದಾಗ ಈ ಪರಮಾಣು ಸಿದ್ಧಾಂತದಲ್ಲಿ ಯಾರು ಹೇಳ್ತಾರೆ ಅಂದ್ರೆ ಜಾನ್ ಡಾಲ್ಟನ್ ಹೇಳ್ತಾನೆ. ಸರ್, ಹಾಗಾದ್ರೆ ಪರಮಾಣುವಿನ ಲಕ್ಷಣ ಏನು ಅಂತ ಕೇಳಿದಾಗ, ಒಂದು ಪರಮಾಣು ಅಂದ್ರೆ ಒಂದು ಮೂಲ ವಸ್ತುವಿನ ಅತಿ ಚಿಕ್ಕ ಕಣಕ್ಕೆ ಯಾವ್ಯಾವ ಗುಣ ಇರ್ತದಂದ್ರೆ ಆ ಮೂಲ ವಸ್ತುವಿಗೆ ಯಾವ ಗುಣಲಕ್ಷಣಗಳು ಇರ್ತಾವಲ್ಲ ಆ ಎಲ್ಲ ಗುಣಲಕ್ಷಣಗಳು ಕೂಡ ಏನಪ್ಪಾ ಅಂತಂದ್ರೆ ಪರಮಾಣುವಿಗೆ ಇರ್ತದೆ. ಸರ್, ಏನಿರ್ತದ ಅಂತ ಕೇಳಿದಾಗ, ಈಗ ಒಂದು ಮೂಲ ವಸ್ತು ಐತಪ್ಪ, ಈ ಫಾರ್ ಎಕ್ಸಾಂಪಲ್ ಒಂದು ಕಬ್ಬಿಣ. ಆ ಕಬ್ಬಿಣದ ಒಂದು ಸಣ್ಣ ಕಣ ತಗೊಂಡು ಅಂದ್ರೆ ಕಬ್ಬಿಣಕ್ಕೆ ಯಾವ್ಯಾವ ಗುಣ ಅದಾವಲ್ಲ ಆ ಎಲ್ಲ ಗುಣಗಳು ಈ ಕಬ್ಬಿಣದ ಅಣುವಿಗೂ ಇರ್ತಾವ, ಮೀನ್ಸ್ ಪರಮಾಣುವಿಗೂ ಇರ್ತಾವ ಅಂತ ಹೇಳ್ತಾವ. ಹಾಗಾದ್ರೆ ಇವ್ರು ಏನು ಮಾಡಿದ್ರು, ಮೂಲ ವಸ್ತುವಿನ ಅತಿ ಚಿಕ್ಕ ಕಣ, ಅದನ್ನ ವಿಭಜನೆ ಮಾಡಕ್ಕೂ ಸಾಧ್ಯವಿಲ್ಲ, ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಯಾರು? ಜಾನ್ ಡಾಲ್ಟನ್. ಮುಗೀತು. ಮುಂದೆ ಇದೇ ಪರಮಾಣುವಿನ ಬಗ್ಗೆ ದೀರ್ಘವಾಗಿ ಅಧ್ಯಯನ ನಡೀತದೆ. ನಡೆದು ಒಂದು ಪರಮಾಣು ಮೂಲಭೂತವಾಗಿ ಎಷ್ಟು ಕಣಗಳಿಂದ ಮಾಡಲ್ಪಟ್ಟದ ಅಂತ ಬರ್ತದೆ. ಎಷ್ಟು ಕಣಗಳಿಂದ ಅಂತ ಕೇಳಿದಾಗ ಮೂಲಭೂತವಾಗಿ 3 ಕಣಗಳಿಂದ ಮಾಡಲ್ಪಟ್ಟದ: ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್. ಸೊ ಹಾಗಾದ್ರೆ ನೆಕ್ಸ್ಟ್ ಬರ್ತೇವೆ ಪರಮಾಣುವಿನ ರಚನೆ ಅಂತ ಬರ್ತೇವೆ. ರಚನೆ ಮೀನ್ಸ್ ಅಟೋಮಿಕ್ ಸ್ಟ್ರಕ್ಚರ್. ಪರಮಾಣು ಹೆಂಗ ರಚನೆ ಆಗ್ಯದ? ಸೊ ನೋಡ್ರಿ, ಒಂದು ಪರಮಾಣುವಿನೊಳಗೆ ನ್ಯೂಕ್ಲಿಯಸ್ ಐತಿ, ಅದರ ಸುತ್ತ ವಿವಿಧ ಕಕ್ಷೆಗಳದಾವು. ಇದಕ್ಕ ನ್ಯೂಕ್ಲಿಯಸ್ ಅಂತೇವೆ, ಪರಮಾಣುವಿನ ಬೀಜ ಕೇಂದ್ರ ಅಂತ ಕರಿತೇವೆ. ಇದ್ರ ಒಳಗಡೆ ಯಾವಾಗ್ಲೂ ಯಾವ ಕಣಗಳು ಕಂಡು ಬರ್ತಾವ ಅಂದ್ರೆ ಪ್ರೋಟಾನ್, ನ್ಯೂಟ್ರಾನ್. ನೆನ್ಪಿಟ್ಕೊಳ್ಳಿ. ಇನ್ನು ಈ ಕಕ್ಷೆ ಒಳಗೆ ಏನು ಕಂಡು ಬರ್ತಾವಪ್ಪ ಅಂತ ಕೇಳಿದಾಗ ಎಲೆಕ್ಟ್ರಾನ್ಗಳು ಕಂಡು ಬರ್ತಾವ. ಹಾಗಾದ್ರೆ ನಾಳೆ ಪ್ರಶ್ನೆ ಏನ್ ಮಾಡಬಹುದು ಗೊತ್ತಾ? ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಅಥವಾ ನ್ಯೂಕ್ಲಿಯಸ್ನಲ್ಲಿ ಯಾವ ಕಣಗಳು ಕಂಡು ಬರುತ್ತವೆ ಅಂತ ಕೇಳಿದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಕಣಗಳು ಕಂಡು ಬರ್ತವೆ. ಸರ್ ಹಾಗಾದ್ರೆ ಪ್ರೋಟಾನ್ ಯಾವ ಚಾರ್ಜ್ ಹೊಂದೈತ್ರಿ ಅಂದ್ರೆ ಪಾಸಿಟಿವ್ ಧನ ಆವೇಶ ಹೊಂದೇವ್.
ನ್ಯೂಟ್ರಾನ್ ಯಾವ ಚಾರ್ಜ್ ಹೊಂದ್ಯಾವಪ್ಪ ಅಂತ ಕೇಳಿದ್ರೆ ಇವು ತಟಸ್ಥ ಕಣಗಳಾಗ್ಯಾವ, ನ್ಯೂಟ್ರಲ್ ತಟಸ್ಥ. ಸರ್ ಇನ್ನು ಆರ್ಬಿಟಲ್ ಒಳಗೆ ಏನು ಕಂಡು ಬರ್ತಾವ್ರಿ ಅಂತ ಕೇಳಿದಾಗ ಎಲೆಕ್ಟ್ರಾನ್ಗಳು ಕಂಡು ಬರ್ತಾವ. ಇವು ಯಾವುದಪ್ಪ ಅಂತ ಕೇಳಿದ್ರೆ ಋಣಾವೇಶವನ್ನ ಹೊಂದ್ಯಾವು ನೋಡ್ರಿ. ಅಥವಾ ನಾಳೆ ಪ್ರಶ್ನೆ ಏನ್ ಮಾಡ್ಬೇಕು ಗೊತ್ತಾ, ಒಂದು ಪರಮಾಣುವಿನ ರಚನೆಯನ್ನ ಗಮನಿಸಿದಾಗ ಧನ ಆವೇಶವುಳ್ಳ ಕಣಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳ್ಬೋದು. ಧನ ಆವೇಶವುಳ್ಳ ಕಣಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದಾಗ ಪರಮಾಣುವಿನ ಬೀಜ ಕೇಂದ್ರದಲ್ಲಿ. ಹಾಗಾದ್ರೆ ಈ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡು ಬರುವ ಈ ಪ್ರೋಟಾನ್ಗಳು ಇವು ಧನಾವೇಶವನ್ನ ಹೊಂದೆವು, ಪಾಸಿಟಿವ್ ಚಾರ್ಜ್ ಅನ್ನ ಹೊಂದೆವು. ಇವುಗಳಿಗೆ ಧನಾವೇಶ ಹೊಂದಿರುವ ಈ ಕಣಗಳಿಗೆ ಪ್ರೋಟಾನ್ಸ್ ಅಂತ ಕರೆದವರು ಯಾರು ಅಂತ ಕೇಳಿದ್ರೆ ರುದರ್ಫೋರ್ಡ್. ಹಾಗಾದ್ರೆ ಪರಮಾಣುವಿನ ಕಕ್ಷೆಗಳಲ್ಲಿರುವ ಕಣಗಳು ಯಾವ ಆವೇಶ ಹೊಂದೇವು ಅಂದ್ರೆ ಋಣ ಆವೇಶ ಹೊಂದೆವು. ಇವುಗಳಿಗೆ ಎಲೆಕ್ಟ್ರಾನ್ಸ್ ಅಂತ ಕರೆದವ್ರು ಯಾರು? ಎಲೆಕ್ಟ್ರಾನ್ಸ್ ಅಂತ ಕರೆದವ್ರು ಯಾರು ಅಂದ್ರೆ ನೆನ್ಪಿಟ್ಕೋರಿ, ಜೆ ಥಾಮ್ಸನ್. ಇನ್ನು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಧನಾವೇಶವುಳ್ಳ ಕಣಗಳೊಂದಿಗೆ ಆವೇಶರಹಿತ ಮೀನ್ಸ್ ತಟಸ್ಥ ಕಣಗಳು ಕಂಡು ಬರ್ತಾವ. ಯಾವ ಕಣಗಳು? ತಟಸ್ಥ. ಇವಕ್ಕ ನ್ಯೂಟ್ರಾನ್ಗಳಂತ ಕರೆದವ್ರು ಯಾರು ಅಂತ ಕೇಳ್ತಾನ. ನ್ಯೂಟ್ರಾನ್ಸ್ ಯಾರು ಕರೆದ್ರು? ಜೇಮ್ಸ್ ಚಾಡ್ವಿಕ್. ಇನ್ನೇನು ಪರಮಾಣುವಿನ ಸುತ್ತಲ ಏನು ಕಕ್ಷೆಗಳವಲ್ಲ, ಈ ಕಕ್ಷೆಗಳಿಗೆ ಏನಂತ ಕರೀತಾರ ಅಂದ್ರ ಆರ್ಬಿಟಲ್ಸ್ ಅಂತ ಕರೀತಾರ. ಏನ ಕರೀತಾರ? ಆರ್ಬಿಟಲ್ಸ್ ಅಂತ ಕರೆದವ ಯಾರು ಅಂತ ಕೇಳಿದ್ರ ನೀಲ್ಸ್ ಬೋರ್. ಎಸ್, ಇದು ನಾವು ನೋಡೋದು ಏನಂದ್ರೆ ಪರಮಾಣುವಿನ ರಚನೆ, ಅಟೋಮಿಕ್ ಸ್ಟ್ರಕ್ಚರ್. ಇದು ಇಲ್ಲಿ ಹೆಂಗೆ ಕೇಳ್ಬೋದು ಪ್ರಶ್ನೆ ಅಂತ ಕೇಳಿದಾಗ, ಪರಮಾಣುವಿನ ರಚನೆಯನ್ನ ಗಮನಿಸಿದಾಗ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಯಾವ ಕಣಗಳು ಕಂಡು ಬರುತ್ತವೆ ಅಂತ ಪ್ರಶ್ನೆ ಮಾಡಬಹುದು. ಯಾವ ಕಣಗಳು ಕಂಡು ಬರ್ತಾವೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಎಂದು ಆಪ್ಷನ್ ಎ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅಂತ ಕೊಡ್ಬೋದು. ಆಪ್ಷನ್ ಬಿ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಪ್ಲಸ್ ಎಲೆಕ್ಟ್ರಾನ್ ಅಂತ ಕೊಡ್ಬೋದು. ಆಪ್ಷನ್ ಸಿ ಎಲೆಕ್ಟ್ರಾನ್ ಪ್ಲಸ್ ನ್ಯೂಟ್ರಾನ್ ಅಂತ ಕೊಡ್ಬೋದು. ಆಪ್ಷನ್ ಡಿ ಎಲೆಕ್ಟ್ರಾನ್ ಪ್ಲಸ್ ಪ್ರೋಟಾನ್ ಅಂತ ಕೊಡ್ಬೋದು. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಈಗ ನೋಡ್ರಿ, ಬೀಜ ಕೇಂದ್ರದೊಳಗೆ ಪ್ರೋಟಾನ್ ನ್ಯೂಟ್ರಾನ್ ಕಂಡು ಬರ್ತಾವ, ಪಿ ಪ್ಲಸ್ ಎನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಮತ್ತೆ ಇನ್ನೊಂದು ಗೊತ್ತೇನ್ರಿ, ಬೀಜ ಕೇಂದ್ರದೊಳಗೆ ಪ್ರೋಟಾನ್ ಎಷ್ಟು ಇರ್ತಾವಲ್ಲ ಅಷ್ಟೇ ಕಕ್ಷೆಗಳಲ್ಲಿರುವ ಎಲೆಕ್ಟ್ರಾನ್ಗಳು ಇರ್ತಾವ. ಪಿ ಈಸ್ ಈಕ್ವಲ್ ಟು ಇ. ಪ್ರೋಟಾನುಗಳ ಸಂಖ್ಯೆ ಯಾವ ಸಂಖ್ಯೆಗೆ ಸಮನಾಗಿರ್ತದ ಅಂತ ಕೇಳ್ತಾನೆ. ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮ ಇರ್ತದೆ. ಎಷ್ಟು ಎಲೆಕ್ಟ್ರಾನ್ ಇರ್ತಾವಲ್ಲ ಅಷ್ಟೇ ಸಂಖ್ಯೆಯ ಪ್ರೋಟಾನ್ಗಳು ಕೂಡ ಕಂಡು ಬರ್ತಾವ. ಸರ್ ಹಾಗಾದ್ರೆ ಇದ್ರ ಒಳಗಡೆ ಒಂದು 2 ಪಾಯಿಂಟ್ ನೀವು ನೆನಪಿಟ್ಕೋಬೇಕಾಗತ್ತ. ಮತ್ತು ಆಲ್ರೆಡಿ KPTCL ಎಕ್ಸಾಮ್ ಅದು ಕೇಳಿದ್ದು, ಒಂದು ಪರಮಾಣು ಎಷ್ಟು ಕಣಗಳಿಂದ ರಚನೆಯಾಗ್ಯದ ಅಂತ ಕೇಳ್ಯಾನ. KPTCL ಎಕ್ಸಾಮ್ ತೆಗೆದು ನೋಡ್ರಿ. ಆಪ್ಷನ್ ಎ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಆಪ್ಷನ್ ಬಿ ನ್ಯೂಟ್ರಾನ್ ಪ್ಲಸ್ ಎಲೆಕ್ಟ್ರಾನ್. ಆಪ್ಷನ್ ಸಿ ಪ್ರೋಟಾನ್ ಪ್ಲಸ್ ಎಲೆಕ್ಟ್ರಾನ್ ಪ್ಲಸ್ ನ್ಯೂಟ್ರಾನ್. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಸಾರಿ, ನನ್ ಆಫ್ ದೀಸ್. ಯಾವ್ದಾಗ್ತದ ನೋಡ್ರಿ? ಯಾವ್ದಾಗ್ತದ? ಸಿ ಆಗ್ತದೆ. ಯಾಕಂದ್ರೆ ಒಂದು ಪರಮಾಣು ಮೂಲಭೂತವಾಗಿ 3 ಕಣಗಳಿಂದ ಮಾಡಲ್ಪಟ್ಟದ. ಯಾವ್ದಂದ್ರ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್. ಕೆಲವೊಂದಿಷ್ಟು ಸಾರಿ ಎಕ್ಸಾಮ್ದ ಪ್ರೋಟಾನ್ ಕಂಡು ಹಿಡಿದವ್ರು ಯಾರು, ಎಲೆಕ್ಟ್ರಾನ್ ಕಂಡು ಹಿಡಿದವ್ರು ಯಾರು, ನ್ಯೂಟ್ರಾನ್ ಕಂಡು ಹಿಡಿದವ್ರು ಯಾರು ಅಂತ ಕೇಳ್ಯಾರ. ಸೊ ಅವಾಗ ನಾವು ಯಾವ್ದು ಆನ್ಸರ್ ಹೆಂಗೆ ಆನ್ಸರ್ ಸರ್ ಇವು ಕಂಡು ಹಿಡಿದವ್ರು ವಿಜ್ಞಾನಿಗಳಿಗೆ ನಾವು ನೆನಪಿಡಿಬೇಕಾದ್ರೆ ಹೆಂಗೆ ನೆನಪಿಡಿಬೇಕು? ಸ್ವಲ್ಪ ನೆನಪಿಡಿದು ವಜ್ಜ ಆಗ್ತದ ಅಂದ್ರೆ ತಿಳ್ಕೊರಿ. ಇದಕ್ಕೊಂದು ಸಿಂಪಲ್ ಐಡಿಯಾನ ಕೊಡ್ಬೋದು. ಏನಂದ್ರೆ ಒಂದು ಕೋಡ್ ನೆನ್ಪಿಟ್ಕೊಂಡ್ಬಿಡ್ರಿ. RTC ಪೆನ್ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಯಾವ ಪೆನ್ನ? RTC ಪೆನ್. ಆರ್ ಅಂದ್ರ ರುದರ್ಫೋರ್ಡ್ ಏನ್ ಕಂಡಿಡ್ದಾನ? ಪ್ರೋಟಾನ್. T
ಟಿ ಅಂದ್ರ ಜೆ ಥಾಮ್ಸನ್ ಏನ್ ಕಂಡಿಡ್ದಾನ? ಎಲೆಕ್ಟ್ರಾನ್. ಸಿ ಅಂದ್ರ ಜೇಮ್ಸ್ ಚಾಡ್ವಿಕ್ ಏನ್ ಕಂಡಿಡ್ದಾನ? ನ್ಯೂಟ್ರಾನ್. ಸಾಕ? ಇವು ಮೂರು ಹಿಂಗ ನೀವೇನಪ್ಪ ಅಂತಂದ್ರೆ ನೆನಪ ಇಟ್ಕೋಬಹುದು. ಎಸ್ ಆರ್ ನೋ? ಇದು ಸಿಂಪಲ್ ಆಗಿ ಏನಂದ್ರ ಪರಮಾಣುವಿನ ರಚನೆ. ನೆಕ್ಸ್ಟ್ ಮುಂದೆ ಏನಂದ್ರ ಪರಮಾಣು ರಾಶಿ, ಪರಮಾಣು ಸಂಖ್ಯೆ ಅಂತ ಬರ್ತಾವ. ಸೊ ಅವು ಹೆಂಗಂತೇಳಿ ನೋಡು. ಓಕೆನಾ? ಕ್ಲಿಯರ್ ಆಗುತ್ತೆ ನೀವು ಪಾಯಿಂಟ್? ಸೊ ಹಾಗಾದ್ರೆ ಎಸ್ ಆರ್ ನೋ? ನೆಕ್ಸ್ಟ್ ಕ್ಲಾಸ್ ಒಳಗೆ ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಇವುಗಳನ್ನ ಏನಪ್ಪಾ ಅಂತಂದ್ರೆ ನೋಡೋಣ.